ಆಪರೇಷನ್ ಬಗ್ಗೆ ಕೈ ಕಮಲದ ಮಧ್ಯದಲ್ಲೇ ಜೋರಾಗ್ತಾ ಇದೆ ವಾರ್. ಆಪರೇಷನ್ ಕಮಲದ ಬಗ್ಗೆ ಶಾಸಕ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದು. ಬಿಜೆಪಿ ಕಡೆಯಿಂದ 100 ಕೋಟಿ ರೂಪಾಯಿ ಆಫರ್ ಬಂದಿತ್ತು. ಗಾಣಿಗಾರ್ ರವಿ ಹೇಳಿಕೆಯನ್ನ ಕೊಟ್ಟರು. ಹೊಸ ಆರೋಪವನ್ನ ಮಾಡಿದ್ದಾರೆ. 50 ಅಲ್ಲ 100 ಅಂತ ಹೇಳಿರೋದು. ಹುಡುಗಾಟ ಆಡೋಕ್ಕೆ ಇದೇನು ದೊಂಬರಾಟನ ಸುಳ್ಳು ಅಂತ ಯಾರೂ ಹೇಳಿಲ್ಲ. ಅವತ್ತು ಕೂಡ CM ಮತ್ತು DCM ಕೂಡ ಮಾತಾಡಿದರು. ಈಗ ಮಾತಾಡಿರೋರಿಗೆ ಯಾರ ಹತ್ರ ಬಂದಿದ್ರು, ಏನು ಬಂದಿದ್ರು, ಏನು ಆಫರ್ ಕೊಟ್ಟರು, ಎಲ್ಲಿ ಸ್ಪೀಕರ್ ಹಾಕಿದ್ರು, ಯಾವ ಏರ್ಪೋರ್ಟಲ್ಲಿ ಯಾರಿಗೆ ಮಾತಾಡಿದ್ರು, ಯಾವ ಹೋಟ್ಲಲ್ಲಿ ಕರೆದು ಯಾವ ಶಾಸಕರನ್ನ ಮಾತಾಡಿದ್ರು ಅಂತ ಮಾತಾಡಿರೋರ್ಗೂ ಗೊತ್ತು, ಮಾತಾಡ್ಸಿರೋರ್ಗೂ ಗೊತ್ತು. ಇದರಲ್ಲೇನಿದೆ ಸುಳ್ಳು ಸತ್ಯಗಳು? ಈ BJPಯವರು ಇದನ್ನ ಬಿಡಬೇಕು. ಸರ್ಕಾರ ಬೀಳಿಸ್ತೀವಿ, ಗಾಣಿಗಾರ್ ರವಿ ಕೊಟ್ಟಂತಹ ಹೇಳಿಕೆ ಬಹಳಷ್ಟು ಸ್ಫೋಟಕ್ಕೆ ಕಾರಣ ಆಗಿದೆ. 50 ಅಲ್ಲ 100 ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಪರೇಷನ್ ಮಾಡೋದ್ರಲ್ಲಿ ಎತ್ತಿದ ಕೈ ಬಿಜೆಪಿ ಅವರು ಅಂತ ಹೇಳ್ತಾ ಇರೋದು. ಆಪರೇಷನ್ ಕಮಲದ ಬಗ್ಗೆ ಸ್ಫೋಟಕ ಮಾಹಿತಿ ಈಗ ಶಾಸಕರ ಕಡೆಯಿಂದ. ಇವ್ರು ಹೇಳಿಕೆ ಕೊಟ್ರೆ ಗೃಹ ಸಚಿವರು ಅದಕ್ಕೆ ಸಾಥ್ ಕೊಡ್ತಾರೆ ಇರಬಹುದು ಅನ್ನೋ ತರ. ದಾಖಲೆ ಇದೆಯಾ? ದಾಖಲೆ ಸಿಕ್ಕಿದ್ರೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವರು ದಾಖಲೆ ಇದೆ ಅಂತ ಹೇಳ್ತಾರೆ. ಏನಾಗ್ತಿದೆ ಹಾಗಾದ್ರೆ? ನಿಜಕ್ಕೂ ಆಪರೇಷನ್ ಕಮಲ ಮಾಡಿದ್ರಾ ಅಥವಾ ಟ್ರೈ ಮಾಡಿದ್ರಾ? ಯಾವೆಲ್ಲ ಶಾಸಕರಿಗೆ? ಚಿಕ್ಕಮಗಳೂರು ಶಾಸಕರು ತಮ್ಮಣ್ಣ ಅವ್ರಿಗೂ ಕೂಡ ಕಾಲ್ ಹೋಗಿತ್ತು ಅಂತ ಹೇಳ್ತಾರೆ. ಅವ್ರಿಗೂ ಕೂಡ ಆಫರ್ ಹೋಗಿತ್ತು ಅಂತ ಹೇಳ್ತಾರೆ. ಎಲ್ಲಿ ನೋಡಿದ್ರೆ ರವಿ ಗಾಣಿಗ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾರೆ. 50 ಅಲ್ಲ 100 ಕೋಟಿ ಆಫರ್ ಆರೋಪವನ್ನ ಮಾಡ್ತಾರೆ. ಈಗ ಆಫರ್ ವಾರ್ ಜೋರಾಗಿ ನಡೀತಾ ಇದೆ. ಆಪರೇಷನ್ ಕಮಲದ ಬಗ್ಗೆ ಈಗ ವಾರ್ ನಡೀತಿದ್ದು. ಬಿಜೆಪಿ ಅವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅವ್ರ ಕೆಲಸನೇ ಅದು. ಅವರು ಎತ್ತಿದ ಕೈ ಆಪರೇಷನ್ ಮಾಡೋದ್ರಲ್ಲಿ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸರಿಯಾದ ದಾಖಲೆ ಇದ್ರೆ ನಾನಂತೂ ತನಿಖೆ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂತ ಹೋಮ್ ಮಿನಿಸ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರಿಯಾದ ದಾಖಲೆ ಸಿಗ್ಬೇಕು. ದಾಖಲೆ ಸಿಕ್ಕರೆ ಖಂಡಿತ ತನಿಖೆ ಮಾಡಿಸ್ತೀವಿ. ತುಮಕೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್. ಈಗೇನು ಬೆಲೆನೇ ಇಲ್ವಾ? ಕೋಟಿ ಎಷ್ಟು ಬೇಕಾದ್ರೂ ಹೇಳ್ಬೋದು. ಆದರೆ
ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತೀಯ ಜನತಾ ಪಾರ್ಟಿ ಈಸ್ ನೋನ್ ಫಾರ್ ಇಟ್. ಸ್ಟಿಲ್ ರನ್ನಿಂಗ್. ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ 42 ಜನನ ಕರ್ಕೊಂಡೋದ್ರು, ನಮ್ಮ ರಾಜ್ಯದಲ್ಲಿ 17 ಜನನ ಕರ್ಕೊಂಡೋದ್ರು, ಗೋವಾದಲ್ಲಿ ಮಾಡಿದರು, ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು. ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವ್ರಿಗೆ. ಅದಕ್ಕೆ ಇಲ್ಲಿ ಆ ಥರದ್ದು ಮಾತುಗಳು ಆಡ್ತಾ ಇದ್ದಾರೆ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಮಾತುಗಳು ಕೇಳ್ತಾವೆ. ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳೋಕ್ಕಾಗೋದಿಲ್ಲದೆ ಇದ್ದರೂ ಕೂಡ ಒಂದು ಅಂದಾಜು 50 ಕೋಟಿ ಕೊಟ್ಟರೆ ಬರ್ತೀರಾ ಅನ್ನಂಗೆ. ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸರಿಯಾದ ದಾಖಲೆ ಇದ್ರೆ ತನಿಖೆ ಮಾಡ್ತೀವಿ. ಅದೇನು ಕೋಟಿಗೆ ಬೆಲೆನೇ ಇಲ್ವಾ? ಹಾಗಾದ್ರೆ ಕೋಟಿ ಆಫರ್ ಅಂತಾರೆ ಅಂದ್ರೆ ಕೋಟಿಗೆ ಬೆಲೆ ಎಲ್ಲಿಂದ ಬಂತು ಅಂತ ಹೇಳಿ. ಆಪರೇಷನ್ ಕಮಲದ ಬಗ್ಗೆ ಅಂತರ್ಯುದ್ಧನೇ ನಡೀತಾ ಇದೆ ಇಲ್ಲಿ ರಾಜಕೀಯ ಪಡಸಾಲಿಯಲ್ಲಿ. ಕೋಟಿ ಆಫರ್ ವಿಚಾರ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಅಂತರ್ಯುದ್ಧಕ್ಕೆ ಕಾರಣವಾಗಿದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಬಾಂಬ್ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಸಚಿವರು ಈಗ ಸಿಎಂ ಹೇಳಿದ ನಂತರ ಈಗ ಸಚಿವರು, ಶಾಸಕರು ಎಲ್ಲರೂ ಕೂಡ ಧ್ವನಿ ಕೂಡಿಸ್ತಿದ್ದಾರೆ. ಏನ್ ಸಿಗ್ತಿದೆ ಅಪ್ಡೇಟ್ಸ್? ಆಪರೇಷನ್ ಕಮಲ ಅಂತಕ್ಕಂಥದ್ದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಪ್ರತಿ 50 ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಗಳನ್ನ ಕೊಡ್ತಾ ಇದ್ದಾರೆ ಬಿಜೆಪಿಯವರು ಅನ್ನುವಂತಹ ಒಂದು ಸ್ಫೋಟಕವಾಗಿರ್ತಕ್ಕಂಥ ಆರೋಪವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಇದೀಗ ಶಾಸಕರಾಗಿರ್ತಕ್ಕಂಥ ರವಿ ಗಣಿಗ ಅವರು ಕೂಡ ಒಂದು 50 ಕೋಟಿ ಅಲ್ಲ 100 ಕೋಟಿ ರೂಪಾಯಿ ಶಾಸಕರಿಗೆ ಒಂದು ಆಮಿಷವನ್ನ ಒಡ್ತಾ ಇದ್ದಾರೆ. ಶತಾಯಗತಾಯ ಮಾಡಿ ಅವರು ಸರ್ಕಾರವನ್ನ ಕೆಡುವಂತ ಪ್ರಯತ್ನಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಹಣ ಅಂತಕ್ಕಂಥದ್ದು ಲೆಕ್ಕಕ್ಕಿಲ್ಲ, ಆದ್ರೆ ಸರ್ಕಾರವನ್ನ ಕೆಡುವುದೇ ಅವ್ರದ್ದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಹಾಗಾಗಿ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಈಗಾಗಲೇ ಶಾಸಕರಾಗಿರ್ತಕ್ಕಂಥ ರವಿ ಗಣಿಗ ಅವರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ HD ತಮ್ಮಯ್ಯ ಅವರು ಮತ್ತೆ ಈಗಾಗಲೇ ಏನು ಕಿತ್ತೂರು ಶಾಸಕರಾಗಿರ್ತಕ್ಕಂಥ ಬಾಬು ಅವರಿಗೆ ಆಮಿಷನ ಒಡ್ಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಕೂಡ ನಮ್ಮ ಜೊತೆ ಇದಾವೆ ಅನ್ನುವಂತ ಮಾತನ್ನು ಹೇಳಿರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನು ಒಂದು ಆಮಿಷದ ವಿಚಾರಕ್ಕೆ ಆಪರೇಷನ್ ಕಮಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಅವಾಗವಾಗ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನಾದ್ರು ಕೊಟ್ರೆ ನಾವು ಸೂಕ್ತವಾಗಿರ್ತಕ್ಕಂಥ ತನಿಖೆ ನಡೆಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಬಸವರಾಜ್, ಈಗ 50 ಕೋಟಿ ಆಫರ್ ಅನ್ನೋದು ನಾವು ಕೇಳಿದ್ವಿ. ಈಗ ಹೊಸದಾಗಿ 100 ಕೋಟಿ ಆಫರ್ ಅನ್ನೋದು ಬೇರೆ ಹೇಳ್ತಿದ್ರಲ್ಲ, ನಿಜಾನ ಇದು ಹಾಗಾದ್ರೆ ಅಂತ? ಖಂಡಿತ ಜನ ಒಂದ್ ಕಡೆ 50 ಕೋಟಿ, ಇನ್ನೊಂದು ಕಡೆ 100 ಕೋಟಿ, ಹೀಗೆ ಹಣದ ಲೆಕ್ಕದಲ್ಲಿ ಸಾಕಷ್ಟು ಆಫರ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಇದು ಹಣಗಳ ಮುಖಾಂತರ ಜನಪ್ರತಿನಿಧಿಗಳನ್ನ ಕೊಂಡುಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ, ಅಥವಾ ಸರ್ಕಾರವನ್ನು ಕೂಡ ಹಣದ ಮುಖಾಂತರವೇ ರಚನೆ ಮಾಡುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಲ್ಬಣ ಆಗ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಸಾರ್ವಜನಿಕರಲ್ಲಿ ಒಂದಿಷ್ಟು ಗೊಂದಲ ಮತ್ತೆ ಆತಂಕ ಕೂಡ ಸೃಷ್ಟಿ ಆಗ್ತದೆ. ಯಾಕಂತಂದ್ರೆ ಮುಂದಿನ ರಾಜಕೀಯ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ, ಒಂದು ರಾಜ್ಯದ ಸ್ಥಿತಿಗತಿ ಏನು ಅನ್ನುವಂತ ರೀತಿಯಲ್ಲೂ ಕೂಡ ಸಾಕಷ್ಟು ಒಂದ್ ಕಡೆ ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ರಾಜಕೀಯ ಪಡಸಾಲಿಯಲ್ಲಿ ದೊಡ್ಡ ಕಿಚ್ಚನ್ನ ಹಚ್ಚಿಸಿದಂತ ವಿಚಾರ ಅಂತಾನೆ ಹೇಳ್ಬೋದು. ಸೊ ಈಗ ಒಬ್ಬೊಬ್ಬರಾದ್ರೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ನೋಡೋಣ ಏನ್ ಹೇಳ್ತಾರೆ.